ಬೆಳಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುಹೆ ಒಳಗಡೆ ಬಂದಿದ್ದೀವಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋಲಿ ಹೇಳ್ದಾಗೆ ರೆಸಾರ್ಟ್ಗೆ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಆಗೋದು ಮಾಡಿಬಿಟ್ಟು ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಅದು ಯಾವ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನು ಕ್ಯಾಬ್ ಬಂದಿಲ್ಲ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕ್ಯಾಬ್ ಬಂದು ಲೊಕೇಶನ್ ಎಲ್ಲೆಲ್ಲಿ ತೊಗೊಳುತ್ತಂತಲೇ ಗೊತ್ತಾಗಲ್ಲ. ಇವಾಗೆಲ್ಲ 10th ಕ್ರಾಸಲ್ಲಿ ಹೋಗಿದ್ದಾರಂತೆ. ಮತ್ತೆ ನಾವು ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತಲ್ಲಿ ನೋಡಿ ಬೇಗ ಬಂದರೆ ಮೆಟ್ರೋ ಖಾಲಿ ಲಾಸ್ಟ್ ಸ್ಟೇಷನ್ ಖಾಲಿ ಇರುತ್ತೆ. ವಿಜಯನಗರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಲಾಸ್ಟ್ ಸ್ಟಾಪ್ಗೆ ಬಂದು ರೀಚ್ ಆಗಿದ್ದೀನಿ. ಇವಾಗ ಒಬ್ಬರು ಬಂದು ರೀಚ್ ಆಗಿದ್ದಾರಂತೆ, ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಪ್ಪ ಎಷ್ಟು ದೂರ ಇದೆ. ಇಲ್ಲಿಂದ ಮತ್ತೆ ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡೋದು. ಇನ್ನು ಮತ್ತೆ ಬೇರೆ ಕಡೆಯಿಂದ ಇಬ್ಬರು ಬರ್ತಾ ಇದ್ದಾರೆ, ಅವ್ರು ಇನ್ನೂ ಬಿಟ್ಟಿಲ್ಲ ಅಂತೆ. ಎಲ್ಲರೂ 8:30ಗೆ ಸೇರೋಣ ಅಂತ ಹೇಳಿದ್ವಿ. ನೋಡಿದರೆ ಇಲ್ಲೇ 9 ಗಂಟೆ ಆಯಿತು. ತುಂಬ ಹಸಿವೆ ಆಗ್ತಿದೆ ಇವಾಗಲೇ. ನೋಡೋಣ ಬನ್ನಿ ಅಲ್ಲಿ ಹೋಗಿ. ಆಲ್ರೆಡಿ ಬಂದು ರೀಚ್ ಆಗಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಇವರು ಗೈಸ್, ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ಸಿಕ್ಕಿದ್ದಾರೆ ಇವರು. ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಮತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ಅವರು ಬಂದಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಹೊರಡೋದು. ಅಲ್ಲಿ ಇವಾಗಲೇ ಹಸಿವೆ ಆಗ್ತಿದೆ ಗೈಸ್. ಅಪ್ಪ ಅಲ್ಲಿ ಹೋದ್ಮೇಲೆ ಮತ್ತೆ ಏನು ತಿಂಡಿ ಇರುತ್ತೆ ಗೊತ್ತಿಲ್ಲ. ಮೇ ಬಿ ಇಡ್ಲಿನೇ ಇರುತ್ತೆ, ಇನ್ನೇನಿರುತ್ತೆ. ನಾವು ಎಲ್ಲೋದ್ರೂ ಇಡ್ಲಿ ನಮ್ಗೆ ಬಿಡಲ್ಲ, ನಾವು ಬಿಟ್ರೂ ಇಡ್ಲಿ ನಮ್ಗೆ ಬಿಡಲ್ಲ. ಗೈಸ್, ಇವಾಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಯಾರು 8:00ಗೆ ಬಂದು ರೀಚ್ ಆಗಿ ಅಂತ ಹೇಳಿದ್ರಲ್ಲ, ಅವರೇ ಬಂದು ರೀಚ್ ಆಗಿಲ್ಲ ಗೈಸ್. ಇನ್ನು ಅಲ್ಲಿ ಟಿಫನ್ ಎಲ್ಲ ಇರುತ್ತೆ ಅಂದ್ಕೊಂಡ್ವಿ, ಇಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ ಇವರು. ನಾವು ತುಂಬ ಹಸಿವೆಯಲ್ಲಿ ಇಲ್ಲಿ 10 ಬುಕ್ ಮಾಡಿರೋದು ಅದು. ಸೊ ಅದಕ್ಕೆ ಟಿಫನ್ ಆದರೆ 9 to ಸ್ಟಾರ್ಟ್ ಆಗುತ್ತೆ. ಗೈಸ್, ರೆಸಾರ್ಟ್ ಬಂದು ರೀಚ್ ಆಗಿದ್ದೀವಿ. ಅಲ್ಲೇ ಟಿಫನ್ ಮುಗಿಸ್ಕೊಂಡು ಬಂದ್ವಿ. ಕ್ಯಾಬಲ್ಲಿ ಬಂದು ಜಸ್ಟ್ ಇಳ್ಕೊಂಡ್ವಿ. ಇವಾಗ ಹೋಗಬೇಕು, ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ಗೈಸ್, ಎಲ್ಲೋದ್ರು ಮಾವಿನಕಾಯಿ ಸೀತಾಫಲ ಅಂತ ಹೇಳ್ಬಿಟ್ಟು ಇವಾಗ ಕದಿಲಿಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ. ನೋಡೋಣ ಯಾವ ರೆಸಾರ್ಟಿಗೆ ಆಡ್ಲಿಕ್ಕೆ ಬಂದಿದ್ದೀರಾ ಇಲ್ಲ ಇಲ್ಲಿ ಕಳ್ತನ ಮಾಡ್ಲಿಕ್ಕೆ ಬಂದಿದ್ದೀರಾ? ನಮ್ಮ ಸಾವಿಗೆ ನಾವೇ ಕಾರಣ. ಇಮೇಲ್ ಐಡಿ ಏನು? इधर एक ही नाम वो कभी दाते हैं कि तेरा ईमेल जर येना हे येणी सांगलेलं घेण्या म्हण. ಸ್ಟಾರ್ಟಿಂಗಲ್ಲಿ ಬಂದಿದ ತಕ್ಷಣವೇ ಒಂದು ಫಾರ್ಮ್ ಫಿಲ್ ಮಾಡಲಿಕ್ಕೆ ಕೊಡ್ತಾರೆ. ಅದು ಗೊತ್ತಿರುತ್ತೆ ಎಲ್ರಿಗೂ. ನೇಮ್ಸ್ ಆ್ಯಂಡ್ ಸಿಗ್ನೇಚರ್ ಎಲ್ಲನೂ ತೊಗೊಳ್ತಾರೆ. ಗೊತ್ತಲ್ಲ, ಮತ್ತೆ ಮುಂದೆ ಹೇಳ್ಬೇಕಂತ ಇಲ್ಲ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ.
ಸ್ಟುಡಿಯೋಗ್ರಾಫರ್ ಗೈಸ್ ಗುಹೆ ಒಳಗಡೆ ಹೋಗ್ತಾ ಬಾಬಾ ಇದ್ದೀವಿ. ಟಾರ್ಚ್ ಕೊಟ್ಬಿಟ್ಟು ಮಾತಾಡ್ಬೇಕು. ಬೆಳಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುಹೆ ಒಳಗಡೆ ಬಂದಿದ್ದೀವಿ. ಮರಿಯ ಮತ್ತಿರವಲ್ಲಿ ಓಡ್ ನಮ್ಮರ ಕೆಂಪು ಮಣ್ಣು ಬಸ್ಸಿ ಮಾತ್ರ ಮತ್ತಿಗ ಇಲ್ಲ ಇರ್ಬೇನ ತಪ್ಪಿಲ್ಲ ತಪ್ಪಿಲ್ಲ ಮುಣಚ ಗೈಸ್ ಗುಹೆಯಿಂದ ಹೊರಗಡೆ ಬಂದಿದ್ದೀವಿ. ಇವಾಗ ಗೇಮ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಹಂಗಿಚಾರೆ 2,000 ಕೊಟ್ಟು ಗೇಮ್ಸ್ ಆಡ್ಲಿಕ್ಕೆ ಬಂದು ಇಲ್ಲಿ ಜೋಕಾಲಿ ಆಡ್ತಾ ಕೂತಿದ್ದಾರೆ ಗೈಸ್ ಇವರು. ಲೇಡೀಸ್ ಫಸ್ಟ್ ಇದೆ ಅಲ್ವಾ, ಆಮೇಲೆ ಮಿಕ್ಕಿದ್ದು. ರಂಗಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ರಂಗಸ್ಥಳ ಅಂಗಸ್ಪಳತೆ ಥಿಯೇಟರ್ ಮುಂದೆ ಸಾಂಗಿಲ್ನಿತ ಗುಹಾಂತರ ಗುರು ಗುಹೇಶ್ವರನ. ಯಪ್ಪ ಏನೋ ಸೌಂಡ್ ಬರ್ತಿದೆ, ಚೆನ್ನಾಗಿದೆ ಇಲ್ಲಿ. ಏ ಕೂದು ಕಾಚರೆ ನೀವಾ, ಸಖತ್ತಾಗಿದೆ ಗಾಯ್ಸ್ ನೋಡಿ. ಈವ್ನಿಂಗ್ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ, ನೋಡೋಣ ಅವಾಗ. ಅಲ್ಲಿವರೆಗೂ ಸಖತ್ತಾಗಿದೆ ನೋಡಿ. ಆರ್ಟಿಫಿಷಿಯಲ್ ಜೋಗ್ ಫಾಲ್ಸ್. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಫೋಟೋ ಶೂಟ್ ಎಲ್ಲ ಮಾಡಿ ಇವಾಗ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಗೇಮ್ಸ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಯಾವ ಗೇಮ್ ಆಡ್ತೀವಿ ಅಂತ ನೋಡೋಣ, ಎಲ್ಲಿ ಅಂತ ಗೊತ್ತಿಲ್ಲ. ಶಿವಪ್ಪ ನಮಗೆ ಸಿಗ್ತಾರೆ ಅನ್ನೋದಕ್ಕಿದೆ ಒಂದು. ಮಳೆ ಬರೋ ಥರ ಇದೆ. ಮಳೆ ಒಂದು ಬರದೇ ಇದ್ರೆ ಸಾಕು ದೇವ್ರೆ. ಔಟ್ಡೋರ್ ಗೇಮ್ಸ್ ಎಲ್ಲ ಈ ಕಡೆ ಇರೋದೆ, ಎಲ್ಲ ಆಟ ಆಡ್ತಾ ಇದ್ದಾರೆ. ನಮ್ಮದು ಲಾಕರ್ ಕೀ ತರಲಿಕ್ಕೆ ಹೋಗಿದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಏ ಯಾಪಡೆ ಪುಗ್ಗ നമ്മളെ വാളിച്ചിര ಫುಡ್ ಹತ್ತಕ್ಕ ಇದಕ್ಕೆ ಎಲ್ಲೋಗ್ತಾ ಇದೀವಿ ಇವಾಗ? ಲಾಕರ್ ಲಾಕರ್ ಔಟ್. ನಾನಿ ಬಾಲ ಗೈಸ್ ಚಾಂಪಿಯನ್ನ ಬಿಟ್ಟು ಆಟ ಆಡ್ತಾ ಇದ್ದಾರೆ ಇವರು. ಲೇಡೀಸ್ ಖೋ ಆಡ್ತಾ ಇದ್ದಾರೆ. ಇಷ್ಟೊತ್ತು ಈ ಕಡೆ ಬಾಯ್ಸ್ ಕ್ರಿಕೆಟ್ ಆಡ್ತಾ ಇದ್ರು, ಇವಾಗ ಇವ್ರು ಆಡ್ತಾ ಇದ್ದಾರೆ. ನಮ್ಮ ಗ್ಯಾಂಗ್ ಇಲ್ಲಿದೆ. ಗೆಲ್ಲಿಸ್ತಾರಂತೆ ಸೌಮ್ಯ ಕಾಳಿ. ನೋಡೋಣ ಗೇಮ್. ಶೇಕ್
मारले मारले बोली ये ಹೊಡಿ ಅಲ್ಗಿ ನಾಗರಾಜ್ ವರ್ಷಿಣಿ ಅವರು ವಿನ್ ಆಗಿದ್ದಾರೆ. ಚಾಂಪಿಯನ್ ಚಾಂಪಿಯನ್ गल 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 काढ पप्पा ते काढ के ಅಡಿಕೆ ಕುಂಬಾರ ಪ್ರಫುಲ್ಲ ಕಾರ್ವಿ ಒಂದು ಒಳಗಡೆ ಇದು ಬಲಗೈ ಒಳಗಡೆ ತುಂಬ ಎಳೆ ಭಾಗ ಪ್ರೆಜರ್ ಹಾಕ್ಬಾರ್ದು. ನೋಡಿ ನೀವೇನು ಮಾಡ್ತೀನಿ ನೋಡೋಣ ಆಮೇಲೆ ಬರ್ತೇನೆ. ಫ್ಲವರ್ ಪಾಟ ಪಾಟ್ ಬರ್ತಾ ಒಳಗಡೆ ಕೈ ಇದೇ ಕೈ ಕೈ ನೀವೇನು ಮಾಡ್ತೀರ ಪಕ್ಕದಿಲ್ಲ ಒಂದೇ ಥರ ಇರ್ತದೆ. ಪ್ರೈಸ್ ಓಕೆ ಪ್ರೈಸ್ ಯಾರು ಐದು ಪಾಯ್ಸ ಒಂದು ಅಡ್ನಗಿಗೇನ ಚಕ್ಲಾಯ್ಕ ದೊರೆ ಮಾಡಲ್ತ ಅದಕ್ಕೆ ಟ್ರೈ ಮಾಡೋಣ ಅಂತ ಹೋದೆ ಗೈ. ಸ್ವಲ್ಪ ಕಷ್ಟ ಇದೆ, ರಿಂಗೆಲ್ಲ ಹಾಕಿದ್ದೀನೆಲ್ಲ ಶೇಪ್ ಬರಲ್ಲ, ಅದಕ್ಕೆ ಆ ಅಂಕಲೇ ಮಾಡಿಕೊಟ್ರು ನನಗೆ. ಅದಕ್ಕೆ ಇವಾಗ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದೆ 3 ಪಾಯಿಂಟ್ಸ್, ಡೆತ್ ಸೈಕಲ್ 2 ಪಾಯಿಂಟ್ಸು, ಡ್ಯಾನ್ಸ್ ಬಿಂದು 4 ಪಾಯಿಂಟು, ರಾಕೆಟಿಗೆ 4 ಪಾಯಿಂಟ್ಸು, ಇದು ಮಾತ್ರ 1 ಪಾಯಿಂಟ್ ಶೂ ಹಾಕೊಂಡು ಆಡ್ಬೋದಲ್ಲ. ಮತ್ತು ಫಿಶ್ ಬಾಯ್ ಇದೆ 3 ಪಾಯಿಂಟ್ಸು. ಇದೆಲ್ಲ 1 ಪಾಯಿಂಟ್ ಅಲ್ಲ, ಒಂದಕ್ಕೊಂದು ಅದೇ ಒಂದು. ಇದು ಒಂದಕ್ಕೆ ಒಂದು, ನೆಕ್ಸ್ಟ್ ಆಡಿದ್ರೆ ಒಂದು. ಕ್ರಾಸ್ ಕರ್ನ ಲೆಫ್ಟ್ ಲೆಗ್ ಲೆಫ್ಟಾ? ಜಾಗೃತಿ ಯಾವ್ದು ಆಡ್ತೀರಾ? ಬಂದ್ಬಿಟ್ಟಿದ್ದೀವಿ. ಮಾಮಂಗ್ನೆ ಬಂದೆ ನಗು ವೆಯ್ಟ್ ಫೈನ್ ಫುಲ್ ಸಪ್ಪಲ್ಲ ಅನ್ನರೆ.
ಹೇಗಾಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಅದ್ರಲ್ಲಿ ಆಡೋಣ ಅಂತ ಹೋದೆ, ಕಾಲು ರೀಚ್ ಆಗ್ತಾ ಇಲ್ಲ, ಅದಕ್ಕೆ ವಾಪಸ್ ಬಂದೆ ನಾನು. ಪಾಪ ಅವ್ರು ಇನ್ನೊಂದು ಚಾನ್ಸ್ ಕೊಟ್ಟರು ಬೇರೆ ಇದಕ್ಕೆ ಆಡಲಿಕ್ಕೆ. 1200 ಸಮಥಿಂಗ್ ಕೂಪನ್ ತೊಗೊಂಡ್ರೆ 20 ಪಾಯಿಂಟ್ಸ್ ಬರುತ್ತೆ. ಅದರಲ್ಲಿ ನಾವು ಡಿವೈಡ್ ಮಾಡ್ಕೊಂಡಿದ್ವಿ 4 ಪಾಯಿಂಟ್ಸ್ ಅಂತೇಳಿ. ಅದಕ್ಕೆ ನಾನು 2 ಗೇಮ್ ಮಾಡ್ಕೊಂಡು ಬಂದೆ. ಇನ್ನು ಇವರು ಇಲ್ಲಿ ಗೇಮ್ ಆಡ್ತಾರಂತೆ. ಈ ಗೇಮ್ಗೆ 4 ಪಾಯಿಂಟ್ ಒಬ್ಬರಿಗೆ, 4 ರೌಂಡ್ ಸಿಗುತ್ತೆ. ಇದು ಕೂಡ 4 ಪಾಯಿಂಟ್, ಇದೆಲ್ಲ 4 ಪಾಯಿಂಟಿಗೆ. ನಾನು ಅದಕ್ಕೆ 4 ಪಾಯಿಂಟ್ ಒಂದರಲ್ಲೇ ವೇಸ್ಟ್ ಮಾಡೋದು ಬೇಡ ಅಂತ ಎಲ್ಲನೂ ಆಡ್ತಾಯಿದ್ದೀನಿ, ಒಂದೊಂದು ಪಾಯಿಂಟ್ ಇರೋದು. ಓಯ್, ಆಟನೇ ಆಡಿಲ್ಲ, ಇನ್ನು ಸುಸ್ತಾಯ್ತಾ? ನನಗೇನು ಸುಸ್ತಾಗಲಿಲ್ಲ. ಯಾವ ಗೇಮ್ ಆಡ್ತೀರಾ? ಯಾವುದು ನಾವು ಆಡೋ ಗೇಮೇ ಇಲ್ಲ ಇಲ್ಲಿ. ಓ, ಫಿಶರ್ಮ್ಯಾನ್ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಆಡಿ. ಮೊಟ್ಲು ಕೇಳಿದೆ. ನೀವು ಯಾವ ಗೇಮ್ ಆಡ್ತೀರಾ? ನಾವು ಇದು ಆಡೋಣ ಅಂತಿದ್ದೀವಿ, ನೋಡೋಣ. ಜನ ಜಾಸ್ತಿ ಇದ್ದಾರೆ ಗೈಸ್, ಇವ್ರು ಲೈನಲ್ಲಿ ಇದ್ದಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ನರೇಶ್ ನಾರಾಯಣ್ ಕಾರ್ವಿ, ಕರಾವಳಿ ಹುಡುಗ, ಆಕಾಶದಲ್ಲಿ ಹಾರಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕರಾವಳಿ ಬೇಜಾರ್ ಬಂತು ಅಂತ ಆಕಾಶದಲ್ಲಿ ಒಂದು ರೌಂಡ್ ತೇಲಾಡ್ತಾ ಇದ್ದಾನೆ. ಮಧ್ಯಾಹ್ನಕ್ಕೆ ಹೆಂಗ್ ತೇಲ್ತಾನೋ ನೋಡೋಣ. ರೆಡಿ? ಹತ್ತಿರ ರೌಂಡಾ? ಒಂದ್ ರೌಂಡ್ ಆಡಿದಂತ ಫೀಲ್ ಆಗಿಲ್ವಂತೆ ಅವ್ರಿಗೆ. ಹೇಗನ್ಸ್ತು? ನಮ್ಗೆ ಆ ಥರ ಏನು ಅನಿಸ್ಲಿಲ್ಲ, ಈಸಿ ಆಯ್ತು. ನಾವು ಅಷ್ಟು ಮೇಲಿಂದನೇ ಆಡ್ತಿದ್ರು ಬೋಟ. ನೋಡಿ guys, ಆಡಿದ್ದೆ ಒಂದು ಗೇಮ್, ಅದು ಕೂಡ ನೋಡಿ ಅಲ್ಲಿ ರಿಪೇರಿ ಮಾಡಿಟ್ಟಿದ್ದಾನೆ. ಲೋಡ್ ಜಾಸ್ತಿ ಆಗ್ಬಿಟ್ಟು ಕೆಟ್ಟೋಗ್ಬಿಡ್ತು ಗೇಮ್ ಕೂಡ, ಇವ್ರು ಆಟ ಆಡಿ. ಸೌಮ್ಯ ಕಾರ್ವಿ ಅವರು ಈಗ ಗೇಮ್ ಆಡ್ಬೇಕಂತ ಇದ್ರು ಗೈಸ್. ಇವರು ನಮ್ಮ ಲೋಡ್ ಜಾಸ್ತಿ ಆಗ್ಬಿಟ್ಟು ಗೇಮ್ ಕೆಟ್ಟೋಗ್ಬಿಟ್ಟು ಕೊಟ್ಟಿದ್ದೇವೆ ಆಡ್ಕೊಂಡು ಬರ್ಲಿ ಅಂತ, ಅದನ್ನು ರಿಪೇರಿ ಮಾಡಿಟ್ಟಿದ್ದಾನೆ. ಕರಾವಳಿ ಐದ ಅಂದ್ರೆ ಸುಮ್ಮನೆನಾ? ಗೈಸ್, ಇಲ್ಲಿ ಒಂದು ಪೋಸ್ಟರ್ ಕಾಣಿಸ್ತಾ ಇದೆಯಲ್ಲ ಮಿನಿ, ಇದರಲ್ಲಿ ಫೋಟೋಸ್ ತೆಕ್ಕೊಂಡು ನಾವು ಇನ್ಸ್ಟಾಗ್ರಾಮಲ್ಲಿ ಅವರಿಗೆ ಟ್ಯಾಗ್ ಮಾಡಿದರೆ ಫ್ರೀ ಕೂಪನ್ಸ್ ಕೊಡ್ತಾರೆ. ಇದರಲ್ಲಿ ನಾವು ಆಡ್ಬೋದು. 4 ಪಾಯಿಂಟ್ಸ್ ಇರುತ್ತೆ. ನಾವು ಅವರಿಗೆ ಟ್ಯಾಗ್ ಮಾಡಿದ್ದೀವಿ, ಫ್ರೀ ಕೂಪನ್ ಸಿಕ್ಕಿದೆ, ಆಡೋಣ ಬನ್ನಿ. ಇಲ್ಲಿ ಪಾಯಿಂಟ್ ರಿಡೀಮ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಸಿಕ್ಕಿರೋದನ್ನ. ಇವಾಗ ಊಟ ಮಾಡ್ಕೊಂಡು ಬಂದು ಆಡೋದೆ. ಫಾಸ್ಟ್ ಚೇಂಜ್ ಕರ್. ನಾವು ಹೀಗೆ ಮಾಡಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕಿತ್ತಲ್ವಾ, ಅದಕ್ಕೆ ಆ್ಯಡ್ ಆಗಿದೆ. ನೋಡೋಣ ಹೆಂಗಿರುತ್ತೆ ಅಂತ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಹತ್ತೇಸ್ಕರ್ ಇದಾ ವೈರ್ಗೆಲ್ಲ ನನಗೆ ಹೊಟ್ಟೆ ಒಳಗಡೆ ಗುಡುಗುಳಾಗ್ತಿದೆ. ವಾಮಿಟ್ ಆಗ್ತಿತ್ತೆ ಈ ಐಟಿಗೆ. ಓಂ ನಮಃ ಶಿವಾಯ. ಜೋರ ಆಗ್ತದೆ. ಒಬ್ಳು 100 kg ಇದ್ದಾಳೆ ಲೆಫ್ಟ್. ಓಂ ನಮಃ ಶಿವಾಯ. ನನ್ನ ಕಿವಿ ಓಲಲ್ಲಿ ಬಿದ್ದೋಗ್ಬಿಡ್ತು ಗೈಸ್. ಗೇಮ್ಸ್ ಆಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಮತ್ತೆ ಇವಾಗ ರೈನ್ ಡ್ಯಾನ್ಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತೀವಿ. ಪಾಯಿಂಟ್ಸ್ ಇದೆಯಲ್ಲ, ಒಂದೆರಡು ಗೇಮ್ ಆಡ್ಕೊಂಡು ಏನು ಊಟ ಇದೆ ಅಂತ ತೋರಿಸ್ತೀನಿ. ಓಯ್ ಇವ್ರು ಬೇಗ ಓಡ್ತಿದ್ದಾರೆ, ಖಾಲಿ ಆಗ್ತಿದೆ ಅಂತ. ಸ್ಟಾರ್ಟರ್ಸ್ ಅಂತ ಇದೆಲ್ಲ ಇಟ್ಟಿದ್ದಾರೆ. ಇದು ಗೊತ್ತಿರುತ್ತೆ, ಜಿಲೇಬಿ ಇಟ್ಟಿದ್ದಾರೆ, ಕೋಸಂಬರಿ, ಡ್ರೈ ಗೋಬಿ, ಇದು ಕಬಾಬ್. ಎಷ್ಟು ಬೇಕು ಅಷ್ಟು ಕೊಡ್ತಾರೆ, ಬಿಸಿ ಬಿಸಿ ಕಬಾಬ್. ಸೈಡ್ಸ್ ಇದು ಸಿಹಿ ನೀರಿನ ಈ ಕಡೆ ಚಿಕನ್ ಮೆಂಚು ಸೂಪ್ ಇದೆ. ಇದನ್ನು ಮಾತ್ರ ಎರಡೆರಡು ಸಲ ಕುಡಿಬೋದು ಚೆನ್ನಾಗಿ. ನಾನ್ ರೋಟಿ, ಪನ್ನೀರ್ ಮಸಾಲ. ಹಾಂ ಪಲಾವು, ರೈಸ್, ಸಾಂಬಾರು, ಪಾಪಡ್, ನಾನ್ ವೆಜ್ ಸೆಕ್ಷನ್ನು ಇಲ್ಲಿ ಇದೆ. ಕುಂದಾಪುರ ಚಿಕನ್ ಮತ್ತು ಚಿಕನ್ ಬಿರಿಯಾನಿ. ಲಾಸ್ಟಲ್ಲಿ ರೈತ ಇಟ್ಟಿದ್ದಾರೆ. ಎಲ್ಲ ಸೂಪ್ ಎಲ್ಲ ತೊಗೊಂಡು ಬರ್ತಿದ್ದಾರೆ ಇವರು, ನಮಗೋಸ್ಕರ ತೊಗೊಂಡು ಬಂದರು. ಸೊಮ್ಮೆ ಏನೇನು ವೆರೈಟೀಸ್ ಇದೆ? ಎಗ್ಗು, ಪನ್ನೀರು, ಚಿಕನ್ ಗ್ರೇವಿ, ಚಿಕನ್ ಬಿರಿಯಾನಿ. ಏನು ಬೇಕಾದರೂ ತಿನ್ಬೋದು. ತಿಂದು ಸಾಕಾಯ್ತು. ಬರೀ ತಿನ್ನಕ್ಕೆ ಬಂದಿರೋ ಥರ ಇದೆ ಇಲ್ಲಿ. ಗೇಮ್ಸ್ ಎಲ್ಲ ಪೇ ಮಾಡಿ ಆಡಬೇಕಲ್ವಾ. ಇದು ಊಟ ಒಂದು ಫ್ರೀ, ಎಷ್ಟು ಬೇಕಾದರೂ ಅಷ್ಟು ಊಟ ಮಾಡ್ಬೋದು. ಕಬಾಬ್ ಮಾತ್ರ ಸರಿ ತಿನ್ಕೊಂಡ್ಬಿಡಿದೆ, ಅರ್ಧ ಪ್ಲೇಟ್. ನೋಡಿ ಒಬ್ಬರೇ ಎಷ್ಟು ತಿಂದು ಹಾಕಿದ್ದಾರೆ. ಸೂಪು, ಕಬಾಬ್, ಫಿಶ್, ಸೊಮ್ಮೆ ಮತ್ತೆ ಸೌಮ್ಯ ಮತ್ತು ಸಂಗಡಿಗರು ಎಲ್ಲ ತಿಂದಿರೋದು. ವರ್ಷಿಣಿ ಅವರು ಫಸ್ಟ್ ಊಟ ಮಾಡಿ ನಮಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ಐಟಮ್ನ ಟೇಸ್ಟ್ ಮಾಡಿದ್ದಾರೆ ಅವರು. ಹೊಟ್ಟೆ ತುಂಬ ಇತ್ತು ಮಾರ, 2 ಪರೋಟ ತಿಂದು. ಊಟ ಮಾತ್ರ ಸೂಪರ್ ಆಗಿದೆ. ಊಟ ಮಾತ್ರ ಸಖತ್ತಾಗಿದೆ. ಬಂದಿದ್ದಕ್ಕೂ ಏನು ವೇಸ್ಟ್ ಆಗಿಲ್ಲ. ಗೇಮ್ಸಲ್ಲಿ ಅಷ್ಟೇನು ನಮಗೆ ಇದನ್ಸಿಲ್ಲ. ಅದನ್ನು ಊಟ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಕಬಾಬ್ ಅಂತ ತಿಂದು ನಮ್ಮವರಲ್ಲಿ ಮಲಗಿದ್ದಾರೆ. ತೋರಿಸ್ತೀನಿ ಬನ್ನಿ. ನೀವೆಷ್ಟು ಸಲ ತಿಂದ್ರಿ?
ಚೆನ್ನಾಗಿತ್ತು ಅಂತ ತಿಂದ್ವಿ, ಇವಾಗ ನಡಿಲಿಕ್ಕೆ ಹೊಟ್ಟೆ load ಆಗ್ತಾ ಆಗಿದೆ. ಇಲ್ಲ. ಆ ಥರ ಆಗಿದೆ. ನಮ್ಮವರು ನಮ್ಮ ತಿಂದು ಫ್ರೆಂಡ್ಸ್ ತಿಂದು ಎಲ್ಲ ಹೆಂಗಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ಇರಿ ಒಂದು ನಿಮಿಷ. ಹೆಂಗಿರ್ಬೋದು ಈ ಊಟ ಅಂತ ಗೆಸ್ ಮಾಡಿ ನೀವು. ಇವರೊಬ್ರು 5 ಪ್ಲೇಟ್ ಕಬಾಬ್ ತಿಂದು ಮಲಗಿದ್ದಾರೆ. ಇವರು ಮಲಗಿದ್ರು, ನಾವು ಬಂದಿದ ತಕ್ಷಣ ಎದ್ದು ಕೂತಿದ್ದಾರೆ ಗೈಸ್. 5 ಪ್ಲೇಟ್ ಕಬಾಬ್ ತಿಂದಿದ್ದಾರೆ ಇವರು. ಗಾಲ್ ಹಾಕ್ಬರ್ತಿ ಗಾಲ್ ಹಾಕ್ಕೊಳ್ಳ 5 ಪ್ಲೇಟ್ ಕಬಾಬ್. ಗೈಸ್ ಸಾರಿ, ಅವರು ಒಂದೇ ಪ್ಲೇಟ್ ತಿಂದಿದ್ದಂತೆ ಕಬಾಬ್, 5 ಪ್ಲೇಟ್ ತಿಂದಿಲ್ಲ. 2 ಎಗ್ಗು ಪರೋಟ. ಗೈಸ್ ಇವರೇ ನಮಗೆ ಸೂಪ್ ಸರ್ವ್ ಮಾಡಿದ್ದು, ಐಸ್ ಕ್ರೀಮ್, ಕಬಾಬ್ 2 ಪ್ಲೇಟ್ ತಗೊಂಡು ಬಂದಿದ್ದು ಇವರೇನೆ. ನಾವು ಆರಾಮಾಗಿ ಕೂತ್ಕೊಂಡು ನಮ್ಮ ತಿಂದಿದ್ದೀವಿ. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರ್ಲಿ ಅಂತ ತಿನ್ಕೊಂಡು ಅದಕ್ಕೆ ಲಾಸ್ಟು ಸ್ವೀಟ್ ಶಾಯಿ ತುಕಡ ಚೆನ್ನಾಗಿರುತ್ತೆ. ಇದು ಐಸ್ ಕ್ರೀಮ್. ಊಟ ಮಾಡಿ ಇವಾಗ ಮತ್ತೆ ಆಟ ಆಡೋಕ್ಕೆ ಬಂದಿದ್ದೀವಿ. ನೋಡೋಣ ಯಾವ ಗೇಮ್ ಸಿಗುತ್ತೆ ಅಂತ. ಇನ್ನು ಪಾಯಿಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಬಂದಿರೋದು. ಪಾಯಿಂಟ್ಸು ಖಾಲಿ ಆದಮೇಲೆ ನೀರಿಗೆ ಹೋಗಿ ಬಿದ್ದೋಗೋದಷ್ಟೇ. ಸೈಕ್ಲಿಂಗ್ ಮಾಡೋದ, ಜಿಪ್ ಲೈನ್ ಆಡೋದ, ಯಾವುದು ಗೊತ್ತಾಗ್ತಾ ಇಲ್ವಲ್ಲ. ಯಾವ್ದು ಆಡೋದು? ಜಿಪ್ ಲೈನ್ 3 9 3 4 8 9 10 11 ದಸ. ಊಟ ಮಾಡಿ ಜಾಸ್ತಿ ಆಗಿದೆ, ಟೈಟ್ ಆಗ್ಬಿಡಿ. ಸಾರಿ ಕನ್ನಡ ಬರಲ್ಲ. ಅವ್ರು ಕನ್ನಡ ಬರಲ್ಲ. ಸರಿ ಅವ್ರಿಗೆ ಕನ್ನಡ ಬರಲ್ಲ ಸರಿ. ಗಾಲ್ ಗಾಲ್ ರೆ कोई सुनने मोबाइल तुझे करा दिसते ना गेले कोणा कडे फर्स्ट टाइम गेला माहिती नाही तू गेम मध्ये लागली कर मग गेला गेम इथे कुछ कर गेम व्हिडिओ कर गेला इथे तुझे नर कर चल रहा वाले ಯುದ್ಧಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ. ಅಲ್ಲಿ ಆಟ ಆಡ್ಲಿಕ್ಕೆ ಹೋದ್ರೆ ಅಲ್ಲಿಂದ ಇಲ್ಲಿ ಬನ್ನಿ ಅಂದ್ರು. ನೋಡಿದ್ರೆ ಇಲ್ಲಿಂದ ರೆಡಿಯಾಗಿ ಅಲ್ಲಿ ಕಳಿಸ್ತಾರಂತೆ. ತಿರ್ಗಾ ಅಲ್ಲಿಂದ ಆಟ ಆಡಿ ಮತ್ತೇನೆ ಇಲ್ಲಿ ಬರಬೇಕು. ಒಂದು ವಿಡಿಯೋ करला ಇದೆ ತಾಲೆ ओय रे कशी करे नी रे ओ दोघ जणांना जायत दोघ जणांनी जिप लाईन या जिप सायकल या सायकल इथं सायकल वाचन घे ना ये जिप लाईन रोचा जाय तेकरच दोघ जणांना ಸ್ವಾಮಿ ತಸರ ಸ್ವಾಮಿ ಮೊಬೈಲ್ ಅರ್ಬಿ ವಿಡಿಯೋ ಒಂದು 2 हो जाइले एक की कोण असते मैं बैठना है क्या? ये कुछ भी नहीं होता है ना लॉक आपले होय रे जरपा मोबाईल रजा ಏನ್ರೆ हां त्याच आहे तुक तीन जण रजा येते या बेन गेले त्याने सोड म्हणे. ए नहीं पकड़ना है ऑटोमेटिकली स्ट्रेट जाएगा ना. ते स्टेट व इथं का ते तुम पैडल पैडल मार ಗೈಸ್ ಆಟ ಆಡಿ ಬಂದ್ವಿ. ಸುಸ್ತಾಯಿತು, ಬಿಸಿಲಲ್ಲಿ ಆಟ ಆಡೋಕ್ಕಾಗಲ್ಲ. ರೇನ್ ಡಾನ್ಸ್ ಮಾಡೋ ಇವಾಗ ಹೋಗಿ ಡ್ಯಾನ್ಸ್ ಮಾಡಿ ಇದು ಕ್ಯಾರಮ್ 1 ರೌಂಡ್ ಆಡ್ಬೋದಿತ್ತು. ಏನ್ ಅಗ್ಗ ಸ್ವಿಮ್ಮಿಂಗ್ ಪೂಲ್ ಆ ಟೈಮ್ನ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತೆ, ಅಲ್ಲಿ ಹೋಗೋಣ. ಕಾಲ್ ಕರಿ ಇನ್ನೂ ಇಬ್ಬರು ಬಂದಿಲ್ಲ. ಅವ್ರ ಪಾಯಿಂಟ್ಸ್ ಕೂಡ ನಾವೇ ಯೂಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗೈಸ್. ಎಲ್ಲರೂ ಇವಾಗ ರೈನ್ ಡ್ಯಾನ್ಸ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಪರಂ 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 ಪರಮ ಸುಂದರಿ.
ಸ್ವಿಮ್ಮಿಂಗ್ ಚಾಂಪಿಯನ್ ಇವಾಗ ಸ್ವಿಮ್ ಮಾಡ್ಕೊಂಡು ಅಲ್ಲಿವರೆಗೆ ರೆಡಿ ಸ್ಟಡಿ ಗೋ ಯಾಕೆ ಸ್ವಿಮ್ಮಿಂಗ್ ಗೈಸ್ ನೀರೊಳಗಡೆ ಇದು ಎಷ್ಟೊತ್ತಿರ್ತಾರೆ ಅಂತ ಹೇಳಿ ಚಾಲೆಂಜ್ ಮಾಡ್ತಾರಂತೆ. ಬಂದು ಎಷ್ಟೊತ್ತಿರ್ತಾರೆ ರೆಡಿ 1 2 3 ಗೋ. ಸೌಮ್ಯ ಔಟ್, ಸೌಮ್ಯ ಔಟ್, ಸೌಮ್ಯ ಔಟ್, ನಾಗರಾಜ್ ಔಟ್. ನಕುಲ್ ಕಾರ್ಯ ಅವರು ಗೆದ್ದು ಒಂದು ಬಂಗಡ ಪೀಸ್ ಅನ್ನು ಗೆದ್ದಿದ್ದಾರೆ. ಬಾಂಗ್ಡಾ ಬಾಂಗ್ಡಾ ಬಾಂಗ್ಡಾ. जय फिशरमैन. शाबाश शाबाश शाबाश. डुक 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 डुक. ಕರಾವಳಿ ಅಡಿಕೆ. कर कर ना कर कर वीडियो कर. हाँ वही हाँ ना कर कर. ಒಂದು 5:15ಗೆ ಚೆಕ್ಔಟ್ ಇತ್ತು. ನಾವು ಆರಾಮಾಗಿ ಆಡ್ಕೊಂಡು ಇವಾಗ 7 ಗಂಟೆಗೆ ಹೋಗಿದ್ರೆ ಕ್ಯಾಬ್ ಬರದೆ ವೇಟ್ ಮಾಡಿ ಮಾಡಿ ಇವಾಗ ಬಂದಿದೆ ಕ್ಯಾಬ್. ಹತ್ಕೊಂಡು ಮನೆಗೆ ಹೋಗೋದು. ರೆಸಾರ್ಟ್ ಎಲ್ಲ ಹೆಂಗೈತಿ. ಇವಾಗ ಮನೆಗೆ ಹೋಗ್ತಾಯಿರಿ. ಎಲ್ಲರೂ ಒಂದೊಂದು ಸ್ಟಾಪಲ್ಲಿ ಇಟ್ಕೊಳ್ತಾರೆ. ಲಾಸ್ಟ್ ನಾವು ಇಟ್ಕೊಂಡು ಮನೆಗೆ ಹೋಗ್ತೀವಿ. ಬೈ ಬೈ ಬೈ. ಜೋರು ಮಳೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ರೀಚ್ ಆಗಿದ್ದೀವಿ ಮನೆಗೆ. ಅಲ್ಲಂತೂ ಮಳೆ ಅಪ್ಪ ಮಳೆ ಬಂದಿದ್ದರಿಂದ 5:30ಗೆ ನಾವು ಚೆಕ್ಔಟ್ ಮಾಡಬೇಕಿತ್ತು. ಅಲ್ಲಿಂದ ನಾವು 7 o'clock ಆಯ್ತು ಅನಿಸುತ್ತೆ. ಮೇ ಬಿ 7 o'clockಗೆ ಆಚೆ ಬಂದು ಮತ್ತೆ ನೋಡಿದರೆ ಫುಲ್ ಮಳೆ. ಕ್ಯಾಬ್ ಕೂಡ ಸಿಕ್ಕಿರಲಿಲ್ಲ, ಅದಕ್ಕೆ ಲೇಟ್ ಆಯಿತು. ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.